ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಒಂದು ಈ ಸಿಚುವೇಷನಲ್ಲಿ ಆಗ್ತಾ ಉಂಟು ಅಂತ ನೋಡುವ ಪ್ರಾರ್ಥನೆ ಮಾಡಿ. ಇಲ್ಲಿ ನಾನು ನಿಮಗೆ ಒಂದು ದೈಹಿಕ ಸಂಖ್ಯೆಯನ್ನು ಕೂಡ ಹೇಳ್ತೇನೆ. ನಿಮ್ಮ ಪ್ರೀತಿ ಅಂದರೆ ಆಕರ್ಷಣೆ ಆಗಲಿಕ್ಕೆ, ಇಲ್ಲಿರುವಂತಹ ಸಮಸ್ಯೆ ದೂರ ಆಗಲಿಕ್ಕೆ ಪ್ರಾರ್ಥನೆ ಮಾಡಿ. ಇಲ್ಲಿ ನಿಮ್ಮ ವ್ಯಕ್ತಿಯ ಮತ್ತು ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಇದ್ರೂ ನೀವು ಅವರಿಗೆ ಏನೋ ಒಂದು ಮಾತು ಹೇಳಿದ್ದೀರ, ಅದು ಅವರಿಗೆ ತುಂಬ ನೋವು ಕೊಡ್ತಾ ಉಂಟು, ಅಥವಾ ನಿಮ್ಮ ಮಾತು ಅವರಿಗೆ ಬೇಸರ ತರಿಸಿದೆ. ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತೀರಾ, ಆದರೆ ಏನು ಸಿಚುವೇಶನ್ ಸರಿ ಹೋಗಬೇಕು ಅಂತ ಆಲೋಚನೆ ಮಾಡ್ತೀರಾ. ಬಟ್ ಕರೆಂಟ್ ಸಿಚುವೇಶನಲ್ಲಿ ನೀವು ಡೀಪಾಗಿ ಆಲೋಚನೆ ಮಾಡಿ ಬೇಡದ ಆಲೋಚನೆ, ನೆಗೆಟಿವ್ ಶೇಡಲ್ಲಿ ಇರ್ತೀರಾ. ನಿಮ್ಮ ನಿರ್ಧಾರ ಇರ್ಬೋದು, ಭಾವನೆ ಇರ್ಬೋದು, ಇದು ಯಾವುದು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಮ್ಮೆ ಪಾಸಿಟಿವ್ ಆಗಿದ್ದರೆ ಒಮ್ಮೆ ನೆಗೆಟಿವ್ ಆಗಿರ್ತಾರೆ. ನೀವು ಕೂಡ ಅಷ್ಟೇ, ಒಮ್ಮೆ ಪಾಸಿಟಿವ್ ಆಗಿದ್ದರೆ ಇನ್ನೊಮ್ಮೆ ನೆಗೆಟಿವ್ ಆಗಿರ್ತೀರ. ಅಂದರೆ ಇಲ್ಲಿ ಬೇರೆದ ಆಲೋಚನೆಗಳು ಜಾಸ್ತಿ ಆಗ್ತಾ ಉಂಟು. ಏನು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕಿತ್ತು, ಅದರ ಬಗ್ಗೆ ನಿಮಗೆ ಕಾನ್ಸಂಟ್ರೇಷನ್ ಉಂಟು, ಆಲೋಚನೆ ಉಂಟು. ಬಟ್ ಇಲ್ಲಿ ಅತಿಯಾಗಿ ಬೇರೆ ಏನೋ ಆಲೋಚನೆ ಮಾಡ್ತಾ ಇದ್ದೀರಾ. ಬೇರೆದ ಆಲೋಚನೆಗಳು ತುಂಬ ನಿಮ್ಮ ಮೈಂಡಲ್ಲಿ ಬರ್ತಾ ಉಂಟು. ಕರೆಂಟ್ ಸಿಚುವೇಶನಲ್ಲಿ ಪಾಸಿಟಿವ್ ಆಗಿರುವ ಬದಲು ಅವರು ಏನೋ ಬೈದಿದ್ದಾರೆ, ಅಥವಾ ಏನೋ ಒಂದು ಸಿಚುವೇಶನ್ನು ನೆಗೆಟಿವ್ ಆಗ್ಬೋದಾ, ಹಿಂಗಾಗ್ಬೋದಾ, ಹಂಗಾಗ್ಬೋದಾ, ಇವತ್ತು ನನಗೆ ಸಿಗಲ್ವಾ, ಸೊ ಕೈ ತಪ್ಪಿ ಹೋಗ್ತಾರಾ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಮನೆಯಲ್ಲಿ ಏನು ಹೇಳ್ತಾರೋ ಏನೋ, ಅಥವಾ ನೋಡಿದವರು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಬೇರೆ ಯಾರಾದರೂ ಏನು ಹೇಳ್ತಾರೋ ಏನೋ ನಮ್ಮ ರಿಲೇಷನ್ಶಿಪ್ಗೆ ಅಥವಾ ನಮ್ಮ ಪ್ರೀತಿಗೆ ಸಪೋರ್ಟ್ ಸಿಗುತ್ತಾ ಇಲ್ವಾ, ಅಥವಾ ನಮ್ಮ ಹುಡುಗನೇ ಕೈ ಕೊಡ್ತಾನ ಅಥವಾ ಹುಡುಗಿಯೇ ಕೈ ಕೊಡ್ತಾಳ ಏನು ಅಂತ. ಸೊ ಇದರ ಬಗ್ಗೆ ನೀವು ಏನಂದರೆ ಓವರಾಗಿ ಥಿಂಕಿಂಗ್ ಮಾಡಿ ನೀವೇ ನೆಗೆಟಿವ್ ಎನರ್ಜಿ, ಸೊ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ. ಮನಸ್ಸು ತುಂಬ ಚಂಚಲ ಆಗ್ತಾ ಉಂಟು ನಿಮಗೆ. ಒಮ್ಮೆ ಇದ್ದ ಥರ ಇನ್ನೊಮ್ಮೆ ನೀವು ಕೂಡ ಇಲ್ಲ, ಇಲ್ಲಿ ಆಲೋಚನೆಗಳು ಕೂಡ ಇರಲ್ಲ. ಏನು ನೀವು ಈ ಸಿಚುವೇಶನ್ ಯಾಕೆ ಅಂತಂದರೆ ತುಂಬ ನೋವಲ್ಲಿದ್ದೀರಾ, ಸ್ಟ್ರೆಸ್ ಉಂಟು, ಕೆಟ್ಟ ಆಲೋಚನೆಗಳು, ನಿರ್ಧಾರಗಳು, ಬೇಡದ ರೀತಿ, ಸಮಯ, ಸಂದರ್ಭ ಎಲ್ಲ ಕ್ರಿಯೇಟ್ ಆಗ್ತಾ ಉಂಟು. ಹೌದಾ ಅಲ್ವಾ ಹೇಳಿ? ತುಂಬ ಆಲೋಚನೆ ಮಾಡ್ತೀರಾ. ಊಟ ಮಾಡಬೇಕಿದ್ರೂ ಆಲೋಚನೆ ಮಾಡ್ತೀರಾ, ನಿದ್ದೆ ಮಾಡುವಾಗಲೂ, ನಿದ್ದೆ ಅಂತೂ ಮಾಡಲ್ಲ ಬಿಡಿ ಅಷ್ಟು ಕರೆಕ್ಟಾಗಿ, ನೀವು ಆಲೋಚನೆ ಮಾಡ್ತೀರಾ. ಸುಮ್ಮನೆ ಕುತ್ಕೊಂಡಿದ್ರು ಆಲೋಚನೆ ಮಾಡ್ತೀರಾ. ಸೊ ಇದು ಏನಂದರೆ ಇಲ್ಲೊಂದು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು, ಅವ್ರು ಆಗ್ತಾ ಇಲ್ಲ. ಇಲ್ಲಿ ಕೆಲವರು ನೋ ಕಂಟೆಂಟ್ ಸಿಚುವೇಷನಲ್ಲಿದ್ದಾರೆ. ಸೊ ನಿಮ್ಮ ಬೆಲೆ ಏನಂತ ಅವ್ರಿಗೆ ಗೊತ್ತಾಗಬೇಕು ಅಂತ ನೀವು ಎದುರು ನೋಡ್ತಾ ಇದ್ದೀರಾ. ಆ ಕಡೆಯಿಂದ ಅವರು ನಾನು ಏನಂತ ತೋರಿಸ್ತೇನೆ ಆ ಥರ ಉಂಟು. ನಿಮ್ಮ ವ್ಯಕ್ತಿ ಸ್ವಲ್ಪ ಅಹಂಭಾವ, ಈಗೋ ಅನ್ನೋದು ಎಲ್ಲನೂ ಉಂಟು. ಸೊ ಕೆಲವೊಂದು ಸಲ ಸೋತ್ರೆ ನಿಮ್ಮ ವ್ಯಕ್ತಿ ತುಂಬ ಉತ್ತಮ. ಆದರೆ ಇಲ್ಲಿ ಅವರ ಜೀವನದಲ್ಲಿ ಕೆಲವೊಂದು ಅವರದ್ದೇ ಆದಂತಹ ನಿರ್ಧಾರಗಳುಂಟು. ನಾನು ಹೀಗೇನೆ ಇರಬೇಕು, ಇದೇ ರೀತಿ ಇರೋದು. ಇಲ್ಲಿ ನೀವು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ, ಅಥವಾ ಏನೋ ಒಂದು ಕೆಲವೊಂದು ಸಿಚುವೇಶನ್ಗಳು ಚೆನ್ನಾಗಿದ್ರೂ ಅದರ ಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಅದು ನಿಮ್ಮ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ನೀವು ಪ್ರೀತಿಗಾಗಿ ನಿಮ್ಮದು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿ ಎಲ್ಲೇ ಹೋದ್ರೂ, ಯಾವುದೇ ಒಂದು ಸಿಚುವೇಶನಲ್ಲಿದ್ರೂ ಅವರು ಕೂಡ ನಿಮ್ಮನ್ನು ಆಲೋಚನೆ ಮಾಡ್ತಾರೆ, ನೆನಪು ಮಾಡ್ತಾರೆ. ಕೆಲವೊಂದು ಸಿಚುವೇಶನ್ಗಳು ಪದೇ ಅವರಿಗೆ ನಿಮ್ಮ ನೆನಪನ್ನು ಮಾಡಿಸುತ್ತೆ. ನಿಮ್ಮ ವ್ಯಕ್ತಿ ಇಲ್ಲಿ ನಿಮ್ಮ ಸಂತೋಷವನ್ನು ಬಯಸ್ತಾ ಇದ್ದಾರೆ, ನೀವು ಖುಷಿಯಾಗಿರಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ, ನೀವು ಪಾಸಿಟಿವ್ ಆಗಿರಬೇಕು, ಖುಷಿಯಾಗಿರಬೇಕು ಅಂತ ಬಯಸ್ತಾರೆ. ಆದರೆ ಅದರ ಜೊತೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಶೇಡ್ ಕೂಡ ಉಂಟು. ಅಂದರೆ ಇಲ್ಲಿ ಅವರು ಕೆಲವೊಂದು ಸಲ ಇಲ್ಲ, ನನಗೆ ನಮ್ಮ ಹುಡುಗ ಮೋಸ ಮಾಡ್ತಾನೆ, ನನ್ನ ಹುಡುಗಿ ಮೋಸ ಮಾಡ್ತಾರೆ, ಸೊ ಏನೇ ಒಂದು ತಪ್ಪಾದ್ರೂ ಅದು ನಿಮ್ಮಿಂದಲೇ ಆಗುತ್ತೆ, ಅಥವಾ ನೀವು ಎಲ್ಲೋ ಒಂದು ಕಡೆ ಅವರ ಲೈಫಲ್ಲಿ ಕೆಲವೊಂದು ಸಲ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾರೆ ಅವರು.
ಆದರೆ ಒಂದು ವಿಷಯ ಏನಂದರೆ ಮೇಯ್ನಾಗಿ ಇಲ್ಲಿ ನೀವು ಅವರ ಲೈಫಲ್ಲಿ ಲಕ್ಕಿ ಗರ್ಲ್ ಇರ್ಬೋದು, ಲಕ್ಕಿ ಬಾಯ್ ಇರ್ಬೋದು, ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಲೈಫಲ್ಲಿ ಕೂಡ ಅವರು ಸಕ್ಸಸ್ ಕಾಣ್ತಾ ಇದ್ದಾರೆ. ಸೊ ಇದೆಲ್ಲನೂ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಒಂದು ಲಕ್ಷಣ, ಒಳ್ಳೆಯ ಗುಣದಿಂದ, ನಿಮ್ಮ ಒಂದು ಒಳ್ಳೆಯ ಮನಸ್ಸಿನಿಂದ ನಮ್ಮ ಹುಡುಗ ಚೆನ್ನಾಗಿರಬೇಕು, ನಮ್ಮ ಹುಡುಗಿ ಚೆನ್ನಾಗಿರಬೇಕು ಅನ್ನೋ ಒಂದು ನಿಮ್ಮ ಪ್ರಾರ್ಥನೆ ಇರ್ಬೋದು, ಅಥವಾ ನಿಮ್ಮ ಒಂದು ಒಳ್ಳೆಯ ಮನಸ್ಸಿನಿಂದ. ಸೊ ಹಾಗಾಗಿ ಇಲ್ಲಿ ಕೆಟ್ಟದ್ದು ಎಷ್ಟೇ ಅಥವಾ ನೆಗೆಟಿವ್ ಎನರ್ಜಿ ಅಥವಾ ಕೆಲವರಿಗೆ ಸಂಭಾವನೆಗೆ ಒಳಗಾಗಿದ್ದಾರೆ, ವಶೀಕರಣಕ್ಕೆ ಒಳಗಾಗಿದ್ದಾರೆ, ಅದರ ಹೊರತಾಗಿಯೂ ಇಲ್ಲಿ ನಿಮ್ಮ ಒಂದು ಒಳ್ಳೆಯತನ, ಒಳ್ಳೆಯ ಮನಸ್ಸಿನಿಂದ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಅಥವಾ ಇಲ್ಲಿ ಏನೇ ಒಂದು ಸಮಸ್ಯೆ ಆಗ್ತಾ ಇದ್ರು ಇದು ಒಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವೇನು ನಿಮ್ಮ ಅಂದರೆ ವ್ಯಾಲ್ಯೂ ಏನು ಅವರ ಲೈಫಲ್ಲಿ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೇಯ್ನಾಗಿ ನೀವು ಅವರು ನಿಮ್ಮ ಲೈಫಲ್ಲಿ ಇರುವಾಗ, ಅದೆಲ್ಲನೂ ಸರಿ ಇರುವಾಗ ನಿಮಗೆ ಅವರ ವ್ಯಾಲ್ಯೂ ಗೊತ್ತಿರಲಿಲ್ಲ, ಹೌದಲ್ವಾ ಹೇಳಿ? ಸೊ ತುಂಬ ಚಲೋ ಆಗಿದ್ರಿ ಅಂದರೆ, ಸೊ ಒಂದು ರೀತಿಯಲ್ಲಿ ತುಂಬ ನೀವು ಒಂದು ಸೀರಿಯಸ್ನೆಸ್ ಇಲ್ಲ, ಬಿಂದಾಸ್ ಆಗಿದ್ದರೆ ಲೈಫ್ ತುಂಬ ಬ್ಯೂಟಿಫುಲ್ ಚೆನ್ನಾಗಿತ್ತು ಅಂತ. ಬಟ್ ಇವಾಗ ಸಿಚುವೇಶನ್ ತುಂಬ ನಿಮ್ಮ ಕಣ್ಣಿನಿಂದ ಕಣ್ಣೀರನ್ನು ತರಿಸ್ತಾ ಉಂಟು. ನಿಮ್ಮ ಮನಸ್ಸು ಸರಿ ಇಲ್ಲ, ಏನೇ ಒಂದು ಕೆಲಸದಲ್ಲಿ ಕೂಡ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಖುಷಿ ಇಲ್ಲ, ನೆಮ್ಮದಿ ಇಲ್ಲ. ಮತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದೇನೆ ನೋಡಿ. ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಉಂಟು, ನಿಮ್ಮ ಹುಡುಗ ಅಥವಾ ಹುಡುಗಿ ಮುಂಚಿನ ಥರ ಇಲ್ಲ, ಸೊ ನಿಮ್ಮ ಪ್ರೀತಿಯನ್ನು ಮರಳಿ ಪಡಿಬೇಕು. ನೀವು ನಿಮ್ಮ ಎಕ್ಸ್ ದೂರ ಅಂದರೆ ನಿಮ್ಮದು ಹುಡುಗ ಅಥವಾ ಹುಡುಗಿ ದೂರ ಆಗಿದ್ದಾರೆ, ನಿಮ್ಮ ಪ್ರೇಮಿಯನ್ನು ನೀವು ಮರಳಿ ನಿಮ್ಮ ಹತ್ತಿರ ತರಬೇಕು. ಅಥವಾ ನಿಮ್ಮ ಹಸ್ಬೆಂಡ್ ವೈಫು ದೂರ ಆಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಜವಾಗಿಯೂ ಅವರಿಗೆ ನೀವು ಬೇಕು, ನಿಮಗೂ ಅವರು ಬೇಕು. ನಿಮಗೆ ಅವರು ಮೋಸ ಮಾಡಿದ್ದಾರೆ ಅಥವಾ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಅಂದರೆ ನೀವು ಈ ಸಂಖ್ಯೆಯನ್ನು ಜಪ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಇದು ಜಪ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಹೇಳಿ, ನಿಮ್ಮದು ಮತ್ತು ನಿಮ್ಮ ಹುಡುಗನ ಹೆಸರು ಹಾಕ್ಬಿಟ್ಟು ಅಥವಾ ಹುಡುಗಿಯ ಹೆಸರು ಹಾಕ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಜಪ ಮಾಡ್ತೇನೆ. ನಿಮ್ಮ ಲೈಫಲ್ಲಿ ಅವರು ರಿಟರ್ನ್ ಬರಬೇಕು, ನೀವಿಬ್ಬರು ಖುಷಿಯಾಗಿರಬೇಕು. ಸೊ ಇದನ್ನು ಈ ದೈವಿಕ ಸಂಕೇತ ಈ ರೀತಿ ಉಂಟು. ನಾನು ಜಪ ಮಾಡಬೇಕಾಗುತ್ತೆ, ಹೇಳ್ತೇನೆ ನೋಡಿ. ಇದೇ ಥರ ಜಪ ಮಾಡಿ 70887034 70887034 70887034 ಇದನ್ನು ನೀವು ಇದೇ ಥರ ಜಪ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ದೂರ ಮಾಡುತ್ತೆ. ಅವರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಇರ್ಬೋದು, ಅಥವಾ ಇವಾಗ ಏನು ಜಗಳ ಆಗ್ತಾ ಉಂಟು ನಿಮ್ಮಿಬ್ಬರ ಮಧ್ಯೆ, ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ, ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಸಾಲ್ವ್ ಆಗುತ್ತೆ. ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ದೈವಿಕ ಸಂಕೇತ, ಇದು ಏಂಜಲ್ ನಂಬರ್. ಹಾಗೆಯೇ ಯಾರಿಗಾದ್ರೂ ಕ್ರಾಸ್ ಬ್ರಾಸ್ಲೈಟ್ ಬೇಕಿದ್ರೆ ಹೇಳಿ, ಅಂದರೆ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ, ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಇದು ಪ್ರೀತಿಯಲ್ಲಿರುವಂಥ ಸಮಸ್ಯೆಯನ್ನು ದೂರ ಮಾಡುತ್ತೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ತಮ್ಮ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕಾಗುತ್ತೆ. ಅಂದರೆ ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೀವು ಅಲ್ಲಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದೇ ನಾನೇನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೋ, ಸೊ ಅದನ್ನೇ ಇಲ್ಲಿ ಹಾಕ್ತಾ ಇದ್ದೇನೆ. ಅಂದರೆ ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಉಂಟು, ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಇದರದ್ದು ಪ್ರೈಸ್ ಬಂದುಬಿಟ್ಟು 230 to 300 280 ಇರುತ್ತೆ. ಸೊ ಒಳ್ಳೆಯ ಪ್ರಾಡಕ್ಟ್ ಅಂದರೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಹಾಗಾಗಿ ಈ ಒಂದು ಬ್ರಾಸ್ಲೈಟನ್ನು ಧರಿಸಿ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಬ್ರಾಸ್ಲೈಟನ್ನು ಎಡಗೈಗೆ ಧರಿಸಿಬಿಟ್ಟು ನೀವು ಇದನ್ನು ನೋಡ್ತಾ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ, ಅವರು ನಿಮ್ಮ ಕಡೆ ಆಕರ್ಷಣೆ ಆಗಬೇಕು, ಅವ್ರು ನಮ್ಮ ಜೊತೆ ಮಾತನಾಡಬೇಕು, ಕಾಲ್ ಮಾಡಬೇಕು, ಈ ಪ್ರೀತಿಯಲ್ಲಿರುವಂಥ ಸಮಸ್ಯೆ ದೂರ ಆಗಬೇಕು ಅಂತ ನೀವು ಅದನ್ನು ನೋಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇರ್ರಿ. ಇದು ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ದೈವಿಕ ಶಕ್ತಿ. ಸೊ ಇದು ನಿಮ್ಮ ಮತ್ತು ಅವರ ಜೀವನದಲ್ಲಿರುವಂಥ ಸಮಸ್ಯೆಯನ್ನು ದೂರ ಮಾಡುತ್ತೆ. ಹಾಗೆ ನಿಮಗೆ ಏನಾದರೂ ಒಳ್ಳೆಯದಾಯಿತು, ನಿಮ್ಮದು ಕೆಲಸ ಆಯಿತು ಅಂದರೆ ನೀವು ಥ್ಯಾಂಕ್ಸ್ ಮಾಡೋದಿದ್ರೆ ಮಾಡ್ಬೋದು. ಸೊ ಏನು ನೀವು ಪೇ ಮಾಡ್ತೀರಾ, ಸೊ ಅದು ನಾನೇನು ನಿಮ್ಮ ಪರವಾಗಿ ಕೆಲವೊಂದು ಸಲ ಹರಕೆ ಮಾಡ್ಕೊಂಡಿರ್ತೇನೆ, ಅಥವಾ ಸೊ ನಿಮಗೆ ಏನೋ ಕೆಲಸ ಆಯಿತು, ಸಕ್ಸಸ್ ಆಯಿತು, ಸೊ ನಾನೇನು ನನ್ನ ಒಂದು ಪ್ರಾರ್ಥನೆಯಲ್ಲಿ ಹೇಳಿರ್ತೇನೆ ನಿಮ್ಮ ಪರವಾಗಿ, ಸೊ ಅದಕ್ಕೆ ನಾನು ಸ್ಪೆಂಡ್ ಮಾಡ್ತೇನೆ. ಸೊ ಯಾರಿಗಾದ್ರು ಮಾಡಿದ್ರೂ ಆಗುತ್ತೆ, ಮಾಡಿಲ್ಲ ಆದ್ರೇನೋ ಆಯಿತು. ಅಂದರೆ ಇವಾಗ ನಾವು ಅಂದರೆ ನಿಮ್ದೇನೋ ಕೆಲಸ ಆಯಿತು, ಸಕ್ಸಸ್ ಆಯಿತು, ಸೊ ನೀವೇನೋ ಯೂಟ್ಯೂಬ್ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ, ಸೊ ನೀವು ಥ್ಯಾಂಕ್ಸ್ ಅಂತ ಮಾಡ್ಬೋದು, ನಿಮ್ಮದು ಕೆಲಸ ಆದರೆ ಮಾತ್ರ.
ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಹೆಲ್ಪ್ ಆಗ್ತಾ ಉಂಟು. ಸೊ ಹೌದು, ನನಗೆ ರಿಸಲ್ಟ್ ಬಂತು, ಒಳ್ಳೆಯದಾಯಿತು ಅಂದಾಗ ನಿಮಗೆ ಇಷ್ಟ ಆದರೆ ಮಾತ್ರ ಮಾಡ್ಬೋದು. ಇದೊಂದು ಆಪ್ಷನ್ ಅಂತೂ ಜಸ್ಟ್ ಹೇಳಿದೆ, ಮಾಡಲೇಬೇಕು ಅಂತ ಏನಿಲ್ಲ. ಸೊ ಯಾರಿಗಾದರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಸೊ ಅಲ್ಲಿ 3 ಲೆವೆಲಲ್ಲಿ ಉಂಟು. ಪ್ರಾಬ್ಲಮ್ ಸಾಲ್ವಿಂಗ್ ಇದು ಮಂತ್ರ, ಪ್ರಾಬ್ಲಮ್ ಸಾಲ್ವಿಂಗ್ ಇದು ತಂತ್ರ ಅಂತ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ನಿಮ್ಮದು ಕರೆಂಟ್ ಸಿಚುವೇಶನ್ ರಿಲೇಟೆಡ್ ನೀವೇನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ತಕ್ಷಣ, ನೀವು ನೋಡಿದ ತಕ್ಷಣ ಡಿಲೀಟ್ ಮಾಡ್ತೇನೆ, ಅದು ಇರೋದು ಬೇಡ ಅಂತ ಹೇಳಿ. ಸೊ ಯಾರಿಗಾದರೂ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಪ್ರೀತಿಗೆ ರಿಲೇಟೆಡ್ ಸಮಸ್ಯೆ ಅಥವಾ ಲವ್ ರಿಲೇಟೆಡ್ ಅಥವಾ ಮ್ಯಾರೇಜ್ ರಿಲೇಟೆಡ್, ಜಾಬ್, ಬಿಸ್ನೆಸ್, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಅಥವಾ ಯಾರೋ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು, ಅಥವಾ ನಿಮಗೆ ಏನೋ ಒಂದು ಆಸ್ತಿ ಬರಬೇಕು ಅಥವಾ ಹಣ ಬರಬೇಕು, ಅದು ಒಂದು ಇದನ್ನು ಶೇರ್ ಮಾಡಿ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ನಾನು ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತೇನೆ. ಸೊ ಯಾವುದು ಕೂಡ ಮಿಸ್ ಆಗಲ್ಲ. ಯಾವುದಾದ್ರೂ ಏನಾದರೂ ಪ್ರಶ್ನೆ ಇದ್ರೂ ಕೇಳ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು, ಸೊ ಕಮೆಂಟಲ್ಲಿ ಹೇಳಿ ನಿಮ್ಮದು ಎಷ್ಟಾಗ್ಬಿಟ್ಟು ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಹಾಗಾಗಿ ನೀವು ಕೆಲವೊಂದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ಇದು ನನಗೆ ಸೂಟ್ ಆಗುತ್ತೆ ಮಂತ್ರ, ದೈವಿಕ ಸಂಖ್ಯೆನೂ. ಸೊ ಒಂದು ಕಂಟಿನ್ಯೂ ಆಗಿ ಅದನ್ನೊಂದು 21 ದಿವಸ ನೀವು ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ರಿಸಲ್ಟ್ ಅನ್ನೋದು ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.